ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಮಸ್ಕಾರ ಆದಾಬ್ ಸತ್ ಶ್ರೀ ಅಕಾಲ್ ಎವ್ರಿ ಒನ್ ಅಂತ ಹೇಳ್ತಾ ನನ್ನ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾತ್ರ ಹಾಕೋದನ್ನ ಮರಿಬೇಡಿ. ಸಾವು ಎಂಥವ್ರನ್ನೇ ಆದರೂ ಬಿಡಲ್ಲ ಅಂತ ಹೇಳ್ತಾರಲ್ವ, ಅದು ರಾಜ ಮಹಾರಾಜ ಆಗಿರ್ಬೋದು, ಇಲ್ಲಾಂದರೆ ಮಿಲಿಯನಿಯರ್ ಆಗಿರ್ಬೋದು. ಹುಟ್ಟಿದ ಮೇಲೆ ಸಾಯಲೇಬೇಕು ಅನ್ನೋ ಒಂದು ನೀತಿ ನಿಯಮಗಳು ನಮ್ಮ ಜೀವನದಲ್ಲಿ ಏನಿದೆ ಅದೇ ಒಂದು ಎಲ್ಲರಿಗೂ ಅನ್ವಯಿಸುತ್ತೆ ಅನ್ನೋದು ಈ ಜಾಗ ನಮಗೆ ತೋರಿಸ್ಕೊಡುತ್ತೆ. ವಿಜಯನಗರ ಸಾಮ್ರಾಜ್ಯದ ಗತ ವೈಭವವನ್ನು ಮೆರೆದಿರುವ ರಾಜ, ವಿಜಯನಗರ ಡೈನಾಸ್ಟಿ ಬಗ್ಗೆ ಯಾರನ್ನು ಕೇಳಿದ್ರು ಅದು ಎಷ್ಟು ಶ್ರೀಮಂತಿಕೆಯಿಂದ ತುಂಬಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಆ ರಾಜರ ಒಂದು ಡೆತ್ ಆದಾಗ ಅವ್ರನ್ನ ಏನು ಮಾಡಿದ್ರು, ಎಲ್ಲಿ ಸುಟ್ಟರು, ಯಾವ ಥರ ಇತ್ತು ಆ ಜಾಗ, ಅವರು ಸುಟ್ಟಿರುವಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ವಾರ. ನಾನು ಮಾತಾಡ್ತಿರುವ ಈ ಜಾಗದ ಹೆಸರು ಬಂದು 64 ಪಿಲ್ಲರ್ಡ್ ಮಂಟಪಂ ಮತ್ತು ಕೃಷ್ಣದೇವರಾಯ ಸಮಾಧಿ ಅಂತಲೇ ಹೆಸರಿರುವ ಈ ಜಾಗ. ಏನಕ್ಕೆ 64 ಪಿಲ್ಲರ್ ಅಂತ ಹೆಸರು ಬಂತು ಹಾಗೂ ಅವ್ರ ಸಮಾಧಿನ ಅಲ್ಲೇ ಮಾಡಿದ್ರ, ಯಾವ ಥರ ಆಯಿತು ಅನ್ನೋದು ಈ ವಿಡಿಯೋಲಿ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಈ ಜಾಗಕ್ಕೆ ರೀಚ್ ಆಗಲಿಕ್ಕೆ ವಿರೂಪಾಕ್ಷೇಶ್ವರ ದೇವಸ್ಥಾನದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ಆನೆಗುಂದಿ ಅಂತ ಒಂದು ಪ್ಲೇಸ್ ಇದೆ, ಆ ಪ್ಲೇಸಿಗೆ ಬಂದರೆ ನೀವು ಈ ಜಾಗಕ್ಕೆ ಬರ್ಬೋದು. ಸೊ ಅಲ್ಲಿ ನೀವು ಲೋಕಲ್ ಏಡ್ಸ್ನ ಕೇಳ್ಕೊಂಡು ಬರ್ಬೋದು, ಇಲ್ಲಾಂದರೆ ಆ್ಯಸ್ ಯೂಶುವಲ್ ಗೂಗಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಈ ಜಾಗಕ್ಕೆ ರೀಚ್ ಆಗ್ಬೋದು. ನಾನು ಯಾವುದೇ ಹಿಸ್ಟಾರಿಕಲ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಿದ್ರು ಅಲ್ಲಿರುವ ಒಂದು ಆಗು ಹೋಗುಗಳನ್ನ ಒಂದು ನೆನಪು ಮಾಡ್ಕೋತೀನಿ. ಸೊ ಅಲ್ಲೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಲೋಕಲ್ ಏಡ್ಸ್ ಜೊತೆಗೆ ಆಗಲಿ ಹಾಗೂ ಸರೌಂಡಿಂಗ್ ಪೀಪಲ್ಸ್ ಜೊತೆಗೆ ಆಗಲಿ. ನೀವು ಯಾವುದೇ ಜಾಗಕ್ಕೆ ಹೋಗ್ರಿ ಆ ಜಾಗಗಳು ಒಂದೊಂಥರ ನಿಮಗೆ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡುತ್ತೆ ಹಾಗೂ ಒಂದು ವೈಬ್ರೇಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ದೇವಸ್ಥಾನಕ್ಕೆ ಹೋದಾಗ ಒಂಥರ ಮೈಂಡಲ್ಲಿ ಪಾಸಿಟಿವಿಟಿ ಆಗಲಿ ಒಂದು ವೈಬ್ರೇಷನ್ಸ್ ಆಗಲಿ ಬರುತ್ತೆ. ಅದೇ ಥರ ನಾವು ಯಾವುದೇ ಒಂದು ಅರಮನೆಗಾಗಲಿ ಇಲ್ಲ ಒಂದು ಯಾವ್ದಾರು ಒಂದು ಪ್ಲೇಸಿಗೆ ಹೋದರೆ ಆಗಲಿ ವೈಬ್ರೇಷನ್ಸ್ ಹಾಗೂ ಅಲ್ಲಿರುವ ಒಂದು ಸುತ್ತಮುತ್ತಲಿರುವ ಒಂದು ನೇಚರ್ ನಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತಾರಲ್ವ, ಹಾಗೆ ಈ ಒಂದು ಜಾಗ ಕೂಡ ನನಗೆ ಅನಿಸಿದ್ದು. ಸೊ 64 ಪಿಲ್ಲರ್ಡ್ ನೇಮ್ ಹೇಗೆ ಬಂತು, ಇಲ್ಲಿ ಬಂದಾಗ ಕಾಡುವ ಒಂದು ಮೊದಲನೇ ಕ್ವಶನ್ ಇದೆ. ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ರಾಜರಿಗೆ 64 ಥರದ ವಿದ್ಯೆಗಳು ಗೊತ್ತಿತ್ತಂತೆ ಹಾಗೂ 64 ಥರದ ಸ್ಕಿಲ್ಸ್ಗಳು ಅವರಿಗಿತ್ತಂತೆ. ಸೊ ಈ ಒಂದೊಂದು ಮಂಟಪನೂ ಅವರ ಒಂದು ಸ್ಕಿಲ್ಸ್ಗಳಿಗೆ ಡೆಡಿಕೇಟ್ ಮಾಡಿದೆ ಅಂತ ಇಲ್ಲಿರುವ ಒಂದು ಇನ್ಫಾರ್ಮೇಷನ್ ಹೇಳುತ್ತೆ. ರಾಜಮಂತಂದವ್ರನ್ನ ಆಮೇಲೆ ಕ್ಷತ್ರಿಯರನ್ನ ಬ್ರಾಹ್ಮಣರ ಸುಡೋ ಪದ್ಧತಿ ಇದೆ, ಈಗಲೂ ಇದೆ, ದಹನ ಪದ್ಧತಿ ಅಂತಾರೆ. ಆ ಪದ್ಧತಿ ಇರೋ ಸಲುವಾಗಿ ಈ ನದಿ ದಂಡೆ ಮೇಲೆ ಆಲ್ಮೋಸ್ಟ್ ಆಲ್ ದಹನ ಮಾಡೋದು ಒಂದು ಸಂಪ್ರದಾಯ ಇತ್ತು ಮತ್ತು ಹಿಂದೆಲ್ಲ. ಹೀಗಾಗಿ ನದಿ ದಂಡೆ ಮೇಲೆ ಸಂಪ್ರದಾಯ ಮಾಡಿದ್ದಾರೆ. ಅವಾಗ ಈಗಿನ ಇಷ್ಟು ಖಾಲಿ ಕಾಣುತ್ತಾ ಇದು. ನೀವು ಜೂನ್ ತಿಂಗಳಲ್ಲಿ ಬಂದ್ರಪ್ಪ ಅಂದರೆ ಇದು ಪೂರ ಮುಳುಗಬೇಕು. ವಿಜಯನಗರ ಸಾಮ್ರಾಜ್ಯದ ಸಾಮ್ರಾಟ ಶ್ರೀ ಕೃಷ್ಣದೇವರಾಯರ ಅಂತಿಮ ನಮನಗಳು ಹಾಗೂ ಅಂತಿಮ ಸಂಸ್ಕಾರಗಳು ಈ ಒಂದು ಮಂಟಪದಲ್ಲೇ ನಡೆದಿದ್ದು, ಈ ಒಂದು 64 ಪಿಲ್ಲರ್ಗಳು ಸಹ ಅವರ ಒಂದು ಸ್ಕಿಲ್ಸ್ ಡೆಡಿಕೇಟ್ ಮಾಡಿದ್ದು ಈ ಜಾಗಕ್ಕೆ ಕೃಷ್ಣದೇವರಾಯ ಸಮಾಧಿ ಅಂತಲೇ ಹೆಸರಿದೆ. ಯಾರೇ ಹಂಪಿಗೆ ಬಂದರೂ ಈ ಜಾಗಕ್ಕೆ ಬನ್ನಿ, ಈ ಜಾಗನ ನೋಡಿ. ತುಂಗಭದ್ರಾ ನದಿಯ ದಂಡೆಯ ಅಲ್ಲಿರುವ ಈ ಮಂಟಪ ಸೊ ಮಳೆಗಾಲದಲ್ಲಿ ಕಂಪ್ಲೀಟ್ ಮುಳುಗಿರುತ್ತೆ ಅಂತ ಹೇಳ್ತಾರೆ. ಯಾರೇ ಪ್ಲ್ಯಾನ್ ಮಾಡಿದ್ರು ಸಮ್ಮರಲ್ಲಿ ಮಾಡಿ ಹಾಗೂ ವಿಂಟರ್ಸಲ್ಲಿ ಮಾಡಿ, ಸೊ ದಟ್ ನಿಮಗೆ ವಿಸಿಬಿಲಿಟಿ ಚೆನ್ನಾಗಿ ಸಿಗಲಿ ಅಂತ ಹೇಳಿ. ತುಂಗಭದ್ರಾ ಪರಿಸರದ ನದಿಯ ದಂಡೆಯಲ್ಲಿರುವ ಈ ಮಂಟಪ ಮನಸ್ಸಿಗೆ ತುಂಬಾ ಶಾಂತಿ ಕೊಡುತ್ತೆ ಬಂದಾಗ ಹಾಗೂ ಇಲ್ಲಿ ನಡೆದಾಡ್ತಿರ್ಬೇಕಾದ್ರೆ. ಸೊ ಇದು ಬಂದು ಕೃಷ್ಣದೇವರಾಯರ ಸಮಾಧಿಯ ಒಂದು ಕಿರು ಪರಿಚಯ ಹಾಗೂ 64 ಪಿಲ್ಲರ್ ಮಂಟಪದ ಕಿರು ವ್ಲಾಗು. ಸೊ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿರುವ ವ್ಲಾಗ್ಗಳನ್ನು ತೋರಿಸ್ತೀನಿ ಹಾಗೂ ಜಾಗಗಳನ್ನು ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಸ್ಟೇ ಸೇಫ್.